ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಗದ್ದುಗೆಯ ಗುದ್ದಾಟ ಒಬ್ಬರಾದ ಮೇಲೊಬ್ಬರಿಂದ ದೆಹಲಿ ಪ್ರವಾಸವನ್ನ ಮಾಡಲಾಗ್ತಾ ಇದೆ. ದಲಿತ ಸಚಿವರ ಬಳಿಕ ಇದೀಗ ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ವಿದೇಶಿ ಪ್ರವಾಸದಿಂದ ವಾಪಸ್ ನಂತರ ಡಿಕೆಶಿ ದೆಹಲಿಗೆ ಪ್ರವಾಸವನ್ನ ಮಾಡಲಿದ್ದಾರೆ. ಫೆಬ್ರವರಿ 25-26ರಂದು ಡಿಸಿಎಂ ಡಿಕೆಶಿ ದೆಹಲಿ ದಂಡಯಾತ್ರೆಯನ್ನ ಹೊರಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿ ಆಗ್ತಾರೆ ಅಂತಂದ್ರೆ ಏನೋ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ವಿಚಾರವನ್ನು ಇಲ್ಲಿಗೆ ತರೋದಕ್ಕೆ ಹೋಗ್ತಾ ಇದ್ದಾರೆ. ಎರಡೂ ರೀತಿಯಾದಂತ ಚರ್ಚೆಗಳಾಗತ್ತೆ. ನೋಡಿ, ಕಾಂಗ್ರೆಸ್ನಲ್ಲಿ ಇದೀಗ ಒಂದಷ್ಟು ರೀತಿಯಾದಂತ ಅಸಮಾಧಾನ ಅನ್ನುವಂಥದ್ದು ಸ್ಫೋಟ ಆಗಿದೆ. ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಪರಮೇಶ್ವರ್ ಅವರು ಕೂಡ ದೆಹಲಿ ನಾಯಕರನ್ನ ಭೇಟಿಯಾಗಿ ಬಂದಿದೆ. ಅದು ದಲಿತ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಹೋಗಿ ಮಾತನಾಡ್ಕೊಂಡು ಬಂದಿದ್ದಾರೆ. ದಲಿತ ಸಮಾವೇಶದ ಕುರಿತು ಮಾತನಾಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ. ಇದೆಲ್ಲದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರೋದು ಫೆಬ್ರವರಿ 25-26. ಏನು ವಿಚಾರವನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದೊಂದು ಸಹಜವಾಗಿ ಮೂಡುವಂತ ಪ್ರಶ್ನೆ. ಡಿಸಿಎಂ ಬದಲಾವಣೆ ಆಗಬೇಕು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಇನ್ನೊಂದು ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು, ಈ ಎಲ್ಲ ರೀತಿಯಾದಂಥ ಕೂಗುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ನೇರ ರೀತಿಯಾದಂಥ ಸಂಘರ್ಷಗಳಾಗ್ತಾ ಇದೆ. ರಾಜ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾಕೆ ಈ ಥರದ ನೇರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತಾ? ಆದರೆ ಇನ್ಯಾರು ಆಗ್ತಾರೆ? ಡಿ ಕೆ ಸುರೇಶ್ ಅವರನ್ನು ಮಾಡಬೇಕು ಅಂತ ಒತ್ತಾಯ ಇದೆ ಅಂತ ಹೇಳಲಾಗ್ತಿತ್ತು. ಹಾಗಿದ್ರೆ ಸಹೋದರನಿಗೆ ಆ ಥರದೊಂದು ಅವಕಾಶವನ್ನು ಮಾಡಿಕೊಡೋ ಪ್ರಯತ್ನ ನಡೀತಾ ಇದೆಯಾ? ಈ ಸಿಎಂ ಬಣದಲ್ಲಿ ಇರುವವರು ಯಾರ್ಯಾರಿದ್ರು? ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, ಹಾಗೇನೆ ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು, ಇವರು ಎಲ್ಲರ ವಿಚಾರವನ್ನ ಕುರಿತು ಮಾತನಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೋ? ಹೈಕಮಾಂಡ್ ನಾಯಕರೇನಾದರೂ ಬರೋದಕ್ಕೆ ಹೇಳಿದ್ದಾರೋ? ಸಹಜವಾಗಿ ಮೂಡುವಂಥ ಪ್ರಶ್ನೆಗಳು. ಡಿ ಕೆ ಶಿವಕುಮಾರ್ ಅವರ ಪ್ರತಿಯೊಂದು ನಡೆಯೂ ಕೂಡ ಈಗ ನಿಗೂಢದ ಜೊತೆಗೆ ನಾನಾ ರೀತಿಯಾದಂಥ ಅರ್ಥಗಳನ್ನು ಕೂಡ ಹುಟ್ಟಾಕ್ತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಫುಲ್ ಮಾತು ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಮಾತಿಂದ ಏನೂ ಇಲ್ಲ, ತಂತ್ರಗಾರಿಕೆಯಿಂದ ಎಲ್ಲ ಅನ್ನೋದನ್ನು ಅರಿತುಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೂ ಮಾತಾಡ್ತಾ ಇಲ್ಲ. ಇಲ್ಲಿಯ ಯಾವುದೇ ನಾಯಕರ ಬಗ್ಗೆನೂ ಗಪ್ಚುಪ್ ಅಂತಿಲ್ಲ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ತಮಗೆ ಯಾವ ಕೆಲಸ ಆಗಬೇಕೋ ಆ ಕೆಲಸವನ್ನು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಅಂತ. ಇದು ಕೂಡ ಕಾಂಗ್ರೆಸ್ನ ಅನೇಕರಿಗೆ ಇರುವಂಥ ಬೇಸರ. ರಾಜಣ್ಣ ಅವರು ಅದನ್ನೇ ಹೇಳಿದ್ದು. ಅದರ ಜೊತೆಗೆ ಈ ಹಿಂದೆ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ದಿರಬಹುದು, ದಲಿತ ನಾಯಕರುಗಳ ಈ ಬ್ರೇಕ್ಫಾಸ್ಟು ಡಿನ್ನರು ಇದಕ್ಕೆ ಬ್ರೇಕ್ ಹಾಕಿದ್ದಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖಾಂತರವಾಗಿ ಎಲ್ಲ ಬಾಯಿ ಮುಚ್ಕೊಂಡಿದೆ ಅಂತ ಹೇಳಿಸಿದ್ದಾಗಿರಬಹುದು. ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಆಗ್ತಾ ಇದೆ. ಹೈಕಮಾಂಡ್ ನಾಯಕರಿಗೆ ತಿಳಿಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ನನ್ನ ಕೆಲಸ ಕಾರ್ಯಗಳನ್ನು ನೋಡಿದ್ದಾರೆ, ಪಕ್ಷಕ್ಕೆ ಯಾವ್ಯಾವ ಕಾಲದಲ್ಲಿ ನಾನು ಜೊತೆಗೆ ನಿಂತಿದ್ದೀನಿ ಅಂತ ಗೊತ್ತಿದೆ, ಪಕ್ಷ ಸಂಘಟನೆ, ಪಕ್ಷ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ತಾನು ಏನೇನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಸುಮ್ಮನೆ ಯಾಕೆ ಮಾತಾಡಬೇಕು? ಏನು ಸಮಸ್ಯೆ ಇದೆ ಅದನ್ನು ಮಾತ್ರ ಹೈಕಮಾಂಡ್ ನಾಯಕರ ಹತ್ರ ಮಾತಾಡಿದ್ರೆ ಮಾತ್ರ ಸಾಕು. ಇಲ್ಲೆಲ್ಲೋ ಹಾದಿಲಿ ಬೀದಿಲಿ ನಿಂತ್ಕೊಂಡು ಮಾತಾಡಿ ರಂಪಾಟ ಮಾಡ್ಕೊಳ್ಳೋ ಬದಲು ತುಂಬ ಅಫಿಷಿಯಲ್ ಆಗಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡಿ ಏನು ಡೀಲ್ ಮಾಡಬೇಕು ಅದನ್ನು ಡೀಲ್ ಮಾಡ್ಕೊಂಡು ಬರುವಂಥ ಕೆಲಸ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅಂತ ಅಂದರೆ ಅದಕ್ಕೊಂದು 1000 ಅರ್ಥಗಳು, 1000 ರೀತಿಯಾದಂಥ ಚರ್ಚೆಗಳು ಸಹಜವಾಗಿ ಆಗತ್ತೆ. ಯಾವ ಕಾರಣಕ್ಕೆ ಹೋಗ್ತಿರ್ಬೋದು? ಯಾರಾದ್ರ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೋ, ಅಥವಾ ತಮ್ಮ ಬೇಡಿಕೆ ಏನು ಅಂತ ಹೇಳೋದಕ್ಕೋ, ಅಥವಾ ತಮ್ಮ ನಿರ್ಧಾರ ನಿಲುವನ್ನು ತಿಳಿಸೋದಕ್ಕೋ, ಅಥವಾ ಹೈಕಮಾಂಡಿಂದ ಬರಬೇಕಾದ್ರೆ ಯಾವುದಾದ್ರೂ ಒಂದು ಸಂದೇಶವನ್ನು ತರೋದಕ್ಕೋ, ಯಾವ ಕಾರಣಕ್ಕೆ ಅಂತ. ಸೊ ಹೀಗಿರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚರ್ಚೆಗಳಂತೂ ಹುಟ್ಕೊಳ್ಳುತ್ತೆ. ಒಬ್ಬರಾದ್ಮೇಲೆ ಒಬ್ರು ಹೋಗಿ ಬರ್ತಾ ಇರೋದ್ರಿಂದ ತಮ್ಮ ಅನಿಸಿಕೆಗಳಿಗೇನಿದೆ, ಅಭಿಪ್ರಾಯಗಳಿಗೇನಿದೆ ಅದನ್ನು ಹೈಕಮಾಂಡ್ ನಾಯಕರಿಗೆ ತಿಳಿಸ್ಬರ್ತಾ ಇದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು, ಅದರ ಜೊತೆಗೆ ಗೃಹ ಸಚಿವರು ಪರಮೇಶ್ವರ್ ಅವರು, ನಾವು ದಲಿತ ಸಮಾವೇಶ ಮಾಡೋದ್ರಿಂದ ನಮಗದ್ರ ಲಾಭ ಆಗತ್ತೆ ಅಂತ ಹೇಳಿ ಬಂದಿದ್ರು. ಜೊತೆಗೆ ರಾಜಣ್ಣ ಅವರು ಕೂಡ ಈಗ ಪ್ರಬಲ ಸಮುದಾಯದವರು BJP ಜೊತೆಗೆ ಮತ್ತು JDS ಜೊತೆಗೆ ಇದ್ದಾರೆ. ಲಿಂಗಾಯತ, ಬ್ರಾಹ್ಮಣ, ಒಕ್ಕಲಿಗ ಸಮುದಾಯದವರು. ನಮಗೆ ಬರುವಂಥ ಮತಗಳು ಯಾವುದು? ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತ, ಈ ಥರದ ಮತಗಳು. ಹೀಗಿರಬೇಕಾದ್ರೆ ನಾವು ನಿಮ್ಮ ಜೊತೆಗೇ ಇದ್ದೀವಿ ಅನ್ನೋದೊಂದು ಮೆಸೇಜ್ ಪಾಸ್ ಆಗಬೇಕು ಅಂತ ಅಂದರೆ ದಲಿತ ಸಮಾವೇಶ ಅನ್ನೋದೊಂದು ಆಗಬೇಕು ಅಂತ ಕೇಳ್ಕೊಂಡು ಬಂದಿದ್ರು. ಅದಕ್ಕೆ ಓಕೆ ಅಂದಿದ್ದಾರೆ ಹೈಕಮಾಂಡ್ ನಾಯಕರು ಅಂತ. ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆಯ ವಿಚಾರ,
ನೀವೇ ಹೇಳಿದ್ರಿ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅಧ್ಯಕ್ಷರು ಬದಲಾವಣೆ ಮಾಡ್ತೀವಿ ಅಂತ, ಮಾಡಬೇಕಲ್ವಾ? ಇಲ್ಲಾಂದರೆ ಒಂದು ಕ್ಲಾರಿಟಿ ಕೊಡಿ, ಮಾಡ್ತಿರೋ ಮಾಡಲ್ವೋ ಕ್ಲಾರಿಟಿ ಕೊಡಿ. ಸೊ ಈ ಥರದ್ದೆಲ್ಲ ಮಾತುಕತೆಯನ್ನು ಅವ್ರು 3 ಜನ ಮಾಡ್ಕೊಂಡು ಬಂದಿದ್ರು. ಇದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟಾಗಿ ಎಲ್ಲವನ್ನೂ ನೋಡ್ತಾ ಇದ್ರು. ಈ ಹಿಂದೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಏನೇನು ಮೆಸೇಜಸನ್ನು ಕೊಡಿಸ್ಬೇಕಿತ್ತು ಅದೆಲ್ಲ ಕೊಡಿಸಿದ್ರು. ಈಗ ಮತ್ತೆ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಚರ್ಚೆ.